ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕೃಷಿ ತಾಪಂಡ ಈ ಹೆಸರು ಸಿನಿ ರಂಗದಲ್ಲಿ ಅನ್ನೋದಕ್ಕಿಂತ ಕಾಂಟ್ರವರ್ಸಿ ಅಂಗಳದಲ್ಲಿ ಸಾಕಷ್ಟು ಫೇಮಸ್. ಸಿನಿಮಾ ಮೂಲಕ ಕಾಣಿಸ್ಕೊಂಡ್ರು ಹೆಸರು ಮಾಡಿದ್ದು ಮಾತ್ರ ಬಿಗ್ ಬಾಸ್ ಬಂದ ನಂತರವೇ, ಅದು ರಿಯಾಲಿಟಿ ಶೋ ಅಥವಾ ರಿಯಲ್ ಲೈಫ್ ಶೋ ಮೂಲಕವೇ. ಇಂಥ ಕಾಂಟ್ರವರ್ಸಿ ನಟಿ ಮೊನ್ನೆ ಭಾರಿ ಚರ್ಚೆಗೂ ಗ್ರಾಸವಾಗಿದ್ಲು. ತನ್ನದ್ದು ತಪ್ಪಾಯ್ತು, ಒಂದು ಅವಕಾಶ ಕೊಡಿ ಎಂದು ಕರುನಾಡಿನ ಜನತೆಯ ಮುಂದೆ ಅತ್ತು ಕರೆದಿದ್ಲು. ನಮ್ ಜನನೋ ಆಯ್ತು ಬಿಡಮ್ಮ, ನಿಮ್ಗೂ ಒಂದ್ ಚಾನ್ಸ್ ಕೊಡ್ತೀವಿ, ಇನ್ಮುಂದಾದ್ರೂ ಚೆನ್ನಾಗಿರುವಂತ ಆಶಿಸ್. ಆದ್ರೆ ಎಲ್ಲವೂ ಸರಿ ಹೋಯ್ತು ಅಂದ್ರೆ ಯಾರ್ ಬಿಟ್ರು ಕರ್ಮ ಬಿಡಲ್ಲ ಅನ್ನೋ ಹಾಗೆ ಮತ್ತೆ ಇದೀಗ ಸುದ್ದಿ ಆಗೋ ಹಾಗೆ ಮಾಡ್ಬಿಟ್ಟಿದೆ. ಅದು ಆಕೆಯ ಸ್ನೇಹಿತ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡಿರೋದು, ಅದು ಕೂಡ ಆಕೆಯ ಮನೆಯಲ್ಲಿ. ಹೌದು, ನಿನ್ನೆ ಅಂದ್ರೆ ಜೂನ್ 24 ಬುಧವಾರ ರಾತ್ರಿ ವೈಶಾಖ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅಷ್ಟಕ್ಕೂ ಏನದು ಪ್ರಕರಣ? ಕೃಷಿ ತಾಪಂಡ ಹಿನ್ನೆಲೆಯಾದ್ರೂ ಏನು? ವೈಶಾಖ್ಗೂ ಕೃಷಿಗೂ ಏನ್ ಸಂಬಂಧ ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಕೃಷಿ ತಾಪಂಡ ಅವರ ಸ್ನೇಹಿತ ವೈಶಾಖ್. ಕೃಷಿ ತಾಪಂಡ ಅವರ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವ ಪ್ರತಿಷ್ಠಿತ ಅಪಾರ್ಟ್ಮೆಂಟ್ 4ನೇ ಮಹಡಿಯಲ್ಲಿ 403 ಫ್ಲಾಟ್ನಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಸಾವನ್ನಪ್ಪಿದ್ರು. ವೈಶಾಖ್ ಸಾಯುವ ಮುನ್ನ ಕೃಷಿ ತಾಪಂಡಗೆ ಕರೆ ಮಾಡಿ ಜೀವನ ಸಾಕಾಗಿದೆ, ಬದುಕನ್ನ ಇಲ್ಲಿಗೆ ಮುಗಿಸ್ತೀನಿ ಅಂತ ತಿಳಿಸಿದ್ರು. ಗಾಬರಿಯಲ್ಲೇ ಕೃಷಿ ಅವರು ವೈಶಾಖ್ ಕುಟುಂಬಸ್ಥರಿಗೆ ಕರೆ ಮಾಡಿ ಈ ವಿಚಾರ ತಿಳಿಸಿದ್ರು. ಆ ವೇಳೆಗೆ ವೈಶಾಖ್ ಆತ್ಮಹತ್ಯೆಗೆ ಶರಣಾಗ್ಬಿಟ್ಟಿದ್ರು. ಆದ್ರೆ ತಮ್ಮ ನಿರ್ಧಾರಕ್ಕೆ ಕಾರಣವೇನು ಅನ್ನೋದು ಮಾತ್ರ ಇಂದಿಗೂ ಪ್ರಶ್ನಾರ್ಥಕವಾಗಿ ಉಳಿದಿದೆ. ಈ ದುರ್ಘಟನೆ ನಡೆದಾಗ ಕೃಷಿ ತಾಪಂಡ ಯಲಹಂಕದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಇದ್ರು ಅಂತ ವರದಿ ಹೇಳ್ತಿದೆ. ಆದ್ರೆ ವೈಶಾಖ್ ಆತ್ಮಹತ್ಯೆ ಮಾಡಿಕೊಳ್ಳೋ ನಿರ್ಧಾರ ಮಾಡಿದ್ದೇಕೆ? ಏನಾದ್ರೂ ಕಿರುಕುಳವಿತ್ತ ಅನ್ನೋದನ್ನ ಗಮನಿಸಿದ್ರೆ, ಕಳೆದ ಕೆಲ ತಿಂಗಳುಗಳ ಹಿಂದೆ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರಿಗೆ ಕೊಲೆ ಬೆದರಿಕೆ ಹಾಕಿದ ಪ್ರಕರಣದ ಪ್ರಮುಖ ಆರೋಪಿಯೇ ಈ ವೈಶಾಖ್. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ HAL ಪೊಲೀಸರು ವೈಶಾಖ್ರನ್ನ ಈ ಹಿಂದೆ ಬಂಧಿಸಿದ್ರು. ಪೊಲೀಸ್ ತನಿಖೆಯ ಪ್ರಕಾರ ಕಳೆದ ಜನವರಿಯಲ್ಲಿ ಆರೋಪಿಯು ಬ್ಲೂ ಡಾರ್ಟ್ ಕೊರಿಯರ್ ಮೂಲಕ ಅರವಿಂದ್ ರೆಡ್ಡಿ ಅವರಿಗೆ ಅನಾಮಧೇಯ ಬೆದರಿಕೆ ಪತ್ರ ಕಳುಹಿಸಿದ್ರು. ಅರವಿಂದ್ ರೆಡ್ಡಿ ಅವರೊಂದಿಗೆ ನಟಿ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ರು. ಬಳಿಕ ಸಂಬಂಧ ಹಳಿಸಿತ್ತು. ಆ ಪತ್ರದಲ್ಲಿ ಉದ್ಯಮಿ ಮತ್ತು ನಟಿಯ ನಡುವಿನ ವಿವಾದವನ್ನ ಬಗೆಹರಿಸಿಕೊಳ್ಳುವಂತೆ ಸೂಚಿಸಲಾಗಿತ್ತು. ಒಂದು ವೇಳೆ ಬೇಡಿಕೆಯನ್ನ ಈಡೇರಿಸದಿದ್ದರೆ ಗಂಭೀರ ಪರಿಣಾಮಗಳನ್ನ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿ ಆರೋಪಿಯ ಗ್ಯಾರೇಜ್ಗೆ 6 ರಿಂದ 7 ಕೋಟಿ ರೂಪಾಯಿ ಹಣವನ್ನ ಕಳುಹಿಸುವಂತೆ ಪತ್ರದಲ್ಲಿ ಒತ್ತಾಯಿಸಲಾಗಿತ್ತು. ಈ ಕುರಿತು ಅರವಿಂದ್ ರೆಡ್ಡಿ ಅವರು ಪೊಲೀಸರಿಗೆ ದೂರನ್ನ ನೀಡಿದ್ರು. ಅದಾದ ನಂತರ ಏನೆಲ್ಲ ಬೆಳವಣಿಗೆಗಳು ನಡೆದವು ಅನ್ನೋದು ಇಡೀ ರಾಜ್ಯದ ಜನತೆಗೆ ಗೊತ್ತಿರೋ ವಿಚಾರ. ಆದ್ರೆ ಇದೀಗ ವೈಶಾಖ್ ಆತ್ಮಹತ್ಯೆ ಮಾಡಿಕೊಂಡಿರೋದು ಅರವಿಂದ್ ರೆಡ್ಡಿಗೂ ಹಾಗೂ ನಟಿ ಕೃಷಿ ತಾಪಂಡ ಅವರಿಗೂ ಬಿಸಿ ಮುಟ್ಟಲಿದೆ. ಅಲ್ಲದೆ ಈಗಾಗಲೇ ಪೊಲೀಸರು ಕೃಷಿ ತಾಪಂಡ ಅವರಿಗೂ ನೋಟಿಸ್ ಜಾರಿ ಮಾಡಿದ್ದಾರೆ. ಕೆಲವು ಮಾಹಿತಿಗಳ ಪ್ರಕಾರ ವೈಶಾಖ್ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು. ಸಾಲದಕ್ಕೆ ಆರೋಗ್ಯ ಸಮಸ್ಯೆಯೂ ಕಾಡ್ತಿತ್ತು. ಈ ನಿಟ್ಟಿನಲ್ಲಿ ಸಾಕಷ್ಟು ವೈದ್ಯರ ಬಳಿಯೂ ಚಿಕಿತ್ಸೆ ಪಡೆದುಕೊಳ್ತಿದ್ರು ಅನ್ನೋದು ಮಾಹಿತಿ ಇದೆ. ಇನ್ನು ಕೃಷಿ ತಾಪಂಡ ಅವರ ಹಿನ್ನೆಲೆಯನ್ನ ಗಮನಿಸಿದ್ರೆ, ಕೊಡಗು ಮೂಲದವರಾದ ಕೃಷಿ ತಾಪಂಡ ಜನಿಸಿದ್ದು ಸೆಪ್ಟೆಂಬರ್ 23, 1989ರಂದು. ಬಾಲ್ಯದಿಂದಲೇ ಚುರುಕಾದ ಸ್ವಭಾವ ಹೊಂದಿದ್ರು. ಅವರ ಕುಟುಂಬದಲ್ಲಿ ಸೇನಾ ಹಿನ್ನೆಲೆ ಇದ್ದ ಕಾರಣ ಶಿಸ್ತು ಮತ್ತು ಆತ್ಮವಿಶ್ವಾಸಕ್ಕೆ ಹೆಚ್ಚಿನ ಮಹತ್ವ ಇತ್ತು. ಕೃಷಿಗೆ ಬಾಲ್ಯದಲ್ಲಿ ನಟಿಯಾಗುವ ಕನಸಿರಲಿಲ್ಲ. ಬದಲಿಗೆ ನೃತ್ಯ, ಕಲೆ ಮತ್ತು ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೊಂದಿದ್ರು. ಶಿಕ್ಷಣದ ನಂತರ ಬೆಂಗಳೂರಿಗೆ ಬಂದು ಕಾರ್ಪೊರೇಟ್ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಕೂಡ ಮಾಡಿದ್ರು. ಅಮೆರಿಕ ಮೂಲದ ಇಂಟರ್ಕಾಲ್ ಸಂಸ್ಥೆಯಲ್ಲಿ ಸಹಾಯಕ ವ್ಯವಸ್ಥಾಪಕರಾಗಿ ಕೆಲಸ ಮಾಡಿದ್ರು. ಕೃಷಿಯ ಜೀವನದಲ್ಲಿ ದೊಡ್ಡ ತಿರುವು ಬಂದಿದ್ದು 2014ರಲ್ಲಿ. ಕೃಷಿ ಮಿಸ್ ಕರ್ನಾಟಕ ಕಿರೀಟವನ್ನ ಗೆದ್ರು. ಈ ಸಾಧನೆ ಅವರ ಜೀವನದ ದಿಕ್ಕನ್ನೇ ಬದಲಿಸಿತ್ತು. ಮಾಡೆಲಿಂಗ್ ಕ್ಷೇತ್ರದಲ್ಲಿ ಅವಕಾಶಗಳು ಬರಲು ಆರಂಭವಾದವು.
ನಂತರ ಸಿನಿಮಾ ಲೋಕದ ಬಾಗಿಲುಗಳು ತೆರೆದುಕೊಂಡವು. ಕೃಷಿ ತಾಪಂಡ ಅವರ ಆರಂಭಿಕ ಚಿತ್ರಗಳಲ್ಲಿ ಪ್ರಮುಖವಾದದ್ದು ಕನ್ನಡದ ಅಖೇರ. ಈ ಚಿತ್ರದಲ್ಲಿ ಲಾವಣ್ಯ ಪಾತ್ರದಲ್ಲಿ ನಟಿಸಿದ್ರು. ಚಿತ್ರ ಬಿಡುಗಡೆಯಾದ ನಂತರ ಕನ್ನಡ ಚಿತ್ರರಂಗದಲ್ಲಿ ಗಮನ ಸೆಳೆದ್ರು. ಅವರ ಅಭಿನಯಕ್ಕೆ ಪ್ರಶಂಸೆಗಳು ಕೂಡ ದೊರಕಿದ್ವು. ಹಾಗೆ ಹೊಸ ಪ್ರತಿಭೆಯಾಗಿ ಗುರುತಿಸಲ್ಪಟ್ರು. ಅದರ ನಂತರ ಕೆಲವು ಚಿತ್ರಗಳಲ್ಲಿ ಕಾಣಿಸಿಕೊಂಡ್ರು. ಕೃಷಿ ತಾಪಂಡ ಅವರಿಗೆ ಖ್ಯಾತಿ ತಂದುಕೊಟ್ಟ ಕಾರ್ಯಕ್ರಮವೆಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 5. ಈ ಶೋನಲ್ಲಿ ಸುಮಾರು 77 ದಿನಗಳ ಕಾಲ ಸ್ಪರ್ಧಿಯಾಗಿ ಉಳಿದುಕೊಂಡಿದ್ರು. ಅವರ ನೇರ ಮಾತು, ಆತ್ಮವಿಶ್ವಾಸ ಮತ್ತು ವ್ಯಕ್ತಿತ್ವ ಪ್ರೇಕ್ಷಕರ ಗಮನ ಸೆಳೆದಿತ್ತು. ಬಿಗ್ ಬಾಸ್ ನಂತರ ಅವರ ಅಭಿಮಾನಿಗಳ ಸಂಖ್ಯೆ ಗಮನಿಸುವ ಹಾಗೆ ಹೆಚ್ಚಿತ್ತು. ನಟನೆಯ ಜೊತೆಗೆ ಕೃಷಿ ತಾಪಂಡ ಉದ್ಯಮ ಕ್ಷೇತ್ರದಲ್ಲೂ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಕೆಲವು ವರದಿಗಳ ಪ್ರಕಾರ ತಮ್ಮದೇ ಉಡುಪು ಬ್ರಾಂಡ್ ಅನ್ನ ಪ್ರಾರಂಭಿಸಿ ಉದ್ಯಮಿಯಾಗಿ ಗುರುತಿಸಿಕೊಂಡಿದ್ದಾರೆ. ಇನ್ಸ್ಟಾಗ್ರಾಂ ಸೇರಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೃಷಿ ತಾಪಂಡ ಸಾಕಷ್ಟು ಸಕ್ರಿಯರಾಗಿದ್ದಾರೆ. ಫಿಟ್ನೆಸ್, ಪ್ರವಾಸ, ಫ್ಯಾಷನ್ ಮತ್ತು ವೈಯಕ್ತಿಕ ಜೀವನದ ಕ್ಷಣಗಳನ್ನ ಅಭಿಮಾನಿಗಳೊಂದಿಗೆ ಹಂಚಿಕೊಳ್ತಾ ಇರ್ತಾರೆ. ಇದರಿಂದ ಅವರಿಗೆ ಡಿಜಿಟಲ್ ಅಭಿಮಾನಿ ಬಳಗ ಕೂಡ ಇದೆ. 2026ರಲ್ಲಿ ಕೃಷಿ ತಾಪಂಡ ಹೆಸರು ಭಾರಿ ಸುದ್ದಿ ಆಯಿತು. ಅವರ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ ಒಂದು ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಯಿತು. ಈ ಘಟನೆಯ ನಂತರ ಕೃಷಿ ತಾಪಂಡ ಅವರು ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು. ಸಾಲದಕ್ಕೆ ಸಾಕಷ್ಟು ಸವಾಲುಗಳನ್ನು ಕೂಡ ಎದುರಿಸಿದ್ದಾಗಿ ಸಂದರ್ಶನವೊಂದರಲ್ಲಿ ಅವರೇ ಹೇಳ್ಕೊಂಡಿದ್ದಾರೆ. ಹಲವು ತಿಂಗಳುಗಳ ಏಕಾಂತದಲ್ಲಿ ಕಳೆದಿದ್ದು ಸಾರ್ವಜನಿಕ ಟೀಕೆ ಮತ್ತು ವದಂತಿಗಳ ಒತ್ತಡದಿಂದ ತೀವ್ರ ಮಾನಸಿಕ ಸಂಕಷ್ಟ ಅನುಭವಿಸಿದ್ದಾಗಿ ತಿಳಿಸಿದ್ರು. ಕೃಷಿ ತಾಪಂಡ ಅವರ ಕಥೆಯಲ್ಲಿ ಗಮನಿಸುವಂತಹ ಅಂಶವೆಂದರೆ ಅವರು ತಾನು ಡಿಪ್ರೆಷನ್ಗೆ ಒಳಗಾಗಿದ್ದಾಗಿ ಹೇಳ್ಕೊಟ್ಟಿರೋದು. ತಮ್ಮ ಜೀವನದ ಕಷ್ಟಕರ ಹಂತದ ಬಗ್ಗೆ ಮಾತನಾಡುತ್ತಾ ಅಗತ್ಯವಿದ್ದಾಗ ನೆರವು ಪಡೆಯುವುದರಲ್ಲಿ ಯಾವುದೇ ಹಿಂಜರಿಕೆ ಇರಬಾರದು. ಚಿಕಿತ್ಸೆ ಮತ್ತು ಕೌನ್ಸಿಲಿಂಗ್ ತಮ್ಮ ಚೇತರಿಕೆಗೆ ಸಹಾಯ ಮಾಡಿದೆ ಎಂದಿದ್ರು. ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೃಷಿ ಹಂಚಿಕೊಂಡ ಕೆಲವು ಭಾವನಾತ್ಮಕ ವಿಡಿಯೋಗಳು ವೈರಲ್ ಆಗಿದ್ವು. ಸಾವಿರಾರು ಅಭಿಮಾನಿಗಳು ಅವರಿಗೆ ಬೆಂಬಲ ವ್ಯಕ್ತಪಡಿಸಿದ್ರು. ಆ ಬೆಂಬಲವೇ ತಮ್ಮ ಚೇತರಿಕೆಯ ಪಯಣದಲ್ಲಿ ಮಹತ್ವದ ಪಾತ್ರ ವಹಿಸಿತ್ತು ಎಂದು ಕೃಷಿ ಹರ್ಷ ವ್ಯಕ್ತಪಡಿಸಿದ್ರು. ಆದ್ರೆ ಇದೀಗ ಮತ್ತೊಮ್ಮೆ ಅವರ ಬ್ಯಾಡ್ ಟೈಮ್ ಶುರುವಾಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆಕೆಯ ಮನೆಯಲ್ಲಿಯೇ ಸ್ನೇಹಿತ ವೈಶಾಖ್ ಸಾವನ್ನಪ್ಪಿರೋದು ಮತ್ತಷ್ಟು ಸಂಕಷ್ಟ ತಂದೊಡ್ಡಲಿದೆ. ಈ ಕೇಸ್ನಲ್ಲಿ ಸತ್ಯಾಸತ್ಯತೆಗಳೆಲ್ಲವೂ ಬಹಿರಂಗವಾಗಲಿದೆ. ಅಲ್ಲಿಗೆ ಕೃಷಿ ತಾಪಂಡ ಅವರ ಕನಸು, ಆಸೆಗಳೆಲ್ಲವೂ ಪಾತಾಳಕ್ಕೆ ಕುಸಿದಂತಾಗಿರೋದು ಸುಳ್ಳಲ್ಲ. ನೋಡೋಣ ತನಿಖೆ ಏನಾಗುತ್ತೆ ಅಂತ. ನಮಸ್ಕಾರ.